ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಾನೂನಿನ ಅರಿವು ನೀಡಲು ನಮ್ಮ ಜೊತೆಗಿದ್ದಾರೆ ಮನೋಹರ್ ಬೆಟ್ಟಜಿವರ್ಗಿ ಅವರು. ಹಿಂದಿನ ಕಾರ್ಯಕ್ರಮಗಳಲ್ಲಿ ತಾವು ಹೆರಿಗೆ ರಜೆ ಇತ್ಯಾದಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಕ್ಷಿಪ್ತವಾಗಿ ಹೇಳಿದ್ರಿ. ಹೌದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಾತೃತ್ವ ಯೋಜನೆ ಅಡಿನಲ್ಲಿನೇ ಹೆರಿಗೆ ರಜೆ ಅಕಸ್ಮಾತ್ ಯಾವುದೋ ಒಂದು ಕಾರಣದಿಂದ ಗರ್ಭಪಾತ ಆಗಿರ್ಬೋದು ಅಥವಾ ಆ ಟೈಮ್ನಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸಿರ್ಬೋದು, ಆಗ ರಜೆ ಯಾವ ರೀತಿ ಸಿಗುತ್ತೆ ಸರ್? ಕಾನೂನುಬದ್ಧವಾಗಿ ಮಾತೃತ್ವ ಯೋಜನೆಯಲ್ಲಿ 26 ವಾರಗಳ ರಜೆ ಇದೆ ಸರ್. ಈ ಗರ್ಭಪಾತ ಆಗ ಸಂದರ್ಭದಲ್ಲಿ ಆಮೇಲೆ ಟ್ಯೂಬೆಕ್ಟಮಿ ಏನು ಹಾಕೊಂಡಿರ್ತಾರ ಅಂತ ಸಮಯದಲ್ಲಿ ಅವರ ಆರೋಗ್ಯ ಯಾವ ರೀತಿ ಇದೆ ನೋಡಿಕೊಂಡು ಆರೋಗ್ಯ ಸರ್ಟಿಫಿಕೇಟ್ ಏನು ಕರಿತೀವಿ ನಾವು, ಚಿಕಿತ್ಸಾ ಸರ್ಟಿಫಿಕೇಟ್ ಲಗತ್ತಿಸಿ 1 ತಿಂಗಳು ಹೆಚ್ಚಿಗೆ ವೇತನ ಸಹಿತ ರಜೆ ಪಡೆಯುವ ಒಂದು ಅವಕಾಶ ಇದೆ ಸರ್. ಗರ್ಭಪಾತ ದಿನದಿಂದ 6 ವಾರಗಳಿಗೆ ವೇತನ ಸಹಿತ ಮಾತೃತ್ವ ರಜೆ ಅರ್ಹರಾಗಿರ್ತಾರೆ. ಸರ್, ಈಗ ಒಂದು ಮಹಿಳೆ ಗರ್ಭಪಾತ ಆಗಿದ್ದರೆ ಅವಳಿಗೆ 6 ವಾರಗಳ ರಜೆ ಮಾತೃತ್ವ ಯೋಜನೆಯಲ್ಲಿ ವೇತನ ಸಹಿತ ರಜೆ ನೀಡುವ ಒಂದು 6 ವಾರ ಸಿಗುತ್ತಾ? ಅಂದ್ರೆ ಗರ್ಭಪಾತ ಆಗಿರ್ಬೋದು ಅಥವಾ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸ್ಕೊಳ್ಬಹುದು ಸರ್. ಆ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ನಂತರ ಕೆಲವೊಬ್ಬರಿಗೆ ಆರೋಗ್ಯ ಹೆಚ್ಚು ಕಡಿಮೆ ಏನೋ ತೊಂದರೆ ಆಗುತ್ತೆ ಅಂದ್ಕೊಳ್ಳೋಣ, ಇನ್ನೂ ಸ್ವಲ್ಪ ರಜೆ ಬೇಕು ಅಂತಂದಾಗ ಏನು ಮಾಡ್ಬೇಕು ಅವರು? ಸರ್, ಎಲ್ಲ ಒಂದು ವೇಳೆ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಸೂಕ್ತ ದಾಖಲಾತಿಗಳು ಲಗತ್ತಿಸಿ 1 ತಿಂಗಳು ಹೆಚ್ಚುವರಿಯಾಗಿ ಈ ವೇತನ ಸಹಿತ ರಜೆ ಪಡೆಯುವ ಒಂದು ಅವಕಾಶ ಈ ಮಾತೃತ್ವ ಯೋಜನೆಯಲ್ಲಿ ಇದೆ ಸರ್. ಅಲ್ವಾ? ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಅನಾರೋಗ್ಯ ಆಗಿರ್ಬೋದು, ಇದಕ್ಕಿದ್ದಂಗೆ ಗರ್ಭಪಾತ ಕೂಡ ಆಗಿರ್ಬೋದು, ಕೊನೆ ಹಂತದಲ್ಲಿ ಕೂಡ ಗರ್ಭಪಾತ ಆಗೋ ಸಾಧ್ಯತೆ ಇರುತ್ತೆ ಅಥವಾ ನಡುವೆ ಕೂಡ ಆಗಿರ್ಬೋದು. ಆ ಸಮಯದಲ್ಲಿ ಮಹಿಳೆಯ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ವಿಶ್ರಾಂತಿ ಬೇಕಾಗತ್ತೆ, ಅವರು ಚೇತರಿಸ್ಕೊಳ್ಬೇಕಾಗತ್ತೆ ಮತ್ತು ಮೊದಲಿನ ಸ್ಥಿತಿಗೆ ಬರಬೇಕಂದ್ರೆ ತುಂಬಾನೇ ಸಮಯ ಬೇಕಾಗತ್ತೆ. ಅಂತೂ ಈ ಮಾತೃತ್ವ ರಜೆಗೆ ಇವರು 6 ವಾರಗಳ ತನಕ ವೇತನ ಸಹಿತವಾಗಿ ಅರ್ಹರಾಗಿರ್ತಾರೆ ಅಂತ ಅನ್ನೋದೇ ಒಂದು ಒಳ್ಳೆಯ ವಿಚಾರ ಅಂತ ಹೇಳಬೇಕು. ಮತ್ತು ಈಗ ಹೆರಿಗೆ ಸಮಯದಲ್ಲಿ ಕೆಲವೊಬ್ಬರು ಆಪರೇಷನ್ ಮಾಡಿಸ್ಕೋತಾರೆ, ಮಕ್ಕಳಾಗದೇ ಇರೋ ಹಾಗೆ ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸ್ಕೋತಾರೆ. ಆಮೇಲೆ ನಂತರ ಸ್ವಲ್ಪ ದಿನ ಆದಮೇಲೆ ಬೇಕಾದ್ರೆ ನಾವು ಇಂತಿಷ್ಟು ದಿನ ಆದಮೇಲೆ ನಾವು ಆಪರೇಷನ್ ಮಾಡಿಸ್ಕೋತೀವಿ ಅಂತಂತೇಳಿ ಯಾವುದೋ ಒಂದು ನಡುವೆ ಒಂದು ಅವಧಿನಲ್ಲಿ ಬಂದಾಗ ಅಲ್ಲಿ ಕೂಡ ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸ್ಕೋಬೇಕು ಅಂತಂತಾರೆ. ಆ ಟೈಮ್ನಲ್ಲಿ ಅವರಿಗೆ 2 ವಾರ ತನಕ ಅವರಿಗೆ ಇದೆ ಇರುತ್ತಲ್ಲ, ವೇತನ ಸಹಿತ ರಜೆ ಇದೆ. ಅಂದರೆ ಗರ್ಭಪಾತ ಅಥವಾ ಟ್ಯೂಬೆಕ್ಟಮಿ ಈ ಶಸ್ತ್ರಚಿಕಿತ್ಸೆಯಿಂದಾಗಿ ಮಹಿಳೆಗೆ ಅನಾರೋಗ್ಯವಾಗಿದ್ದರೆ ಮಾತ್ರ ವೇತನದೊಂದಿಗೆ ಹೆಚ್ಚುವರಿ 1 ತಿಂಗಳ ಇನ್ನೂ ಅವಳಿಗೆ ಹೆಚ್ಚಿಗೆ ರಜೆ ಸಿಗುತ್ತೆ ಸರ್. ಕೆಲವು ಸಲ ಮಹಿಳೆಯರು ಟ್ಯೂಬೆಕ್ಟಮಿ ಮಾಡಿಸ್ಕೋತಾರೆ. ಹೌದು ಸರ್. ಪುರುಷರು ವೆಸೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋತಾರಲ್ಲ, ಅವರಿಗೂ ಈ ವೆಸೆಕ್ಟಮಿ ಇದ್ರೊಳಗೆ ಕಾನೂನು ಏನದ ಅವರಿಗೂ ಸೇಮ್ ಕಾಯ್ದೆ ಅನ್ವಯಿಸ್ತದೆ ಸರ್. ಅವ್ರಿಗೆ ಎಷ್ಟು ಒಂದು ಸೌಲಭ್ಯ ಸಿಗಬೇಕು ಸಿಗುತ್ತೆ, ಅದು ಪುರುಷರಿಗೂ ಸಿಗ್ತದೆ ಅಲ್ವಾ? ಈಗ ನೋಡಿ, ಒಳ್ಳೆಯದು. ಈ ರೀತಿಯಾಗಿ ಇದ್ದಂಥ ರಜೆಯನ್ನು ಸದುಪಯೋಗ ಪಡಿಸ್ಕೊಂಡು ಆರೋಗ್ಯವಾಗಿ ಇರಲಿ ನಮ್ಮ ಮಹಿಳೆಯರು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸೋಣ. ಮನೋಹರ್ ಬೆಟ್ಟಜಿವರ್ಗಿ ಅವರೇ, ತಾವು ಇಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರಿಗೆಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.